ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ 1, 2, 3, 4ನೇ ಪಾದದ ಬಗ್ಗೆ ಚಿಂತನೆ ಮಾಡಿದ್ವಿ, ವಿಚಾರ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಕನ್ಯಾ ರಾಶಿನಲ್ಲಿ ಉತ್ತರ ನಕ್ಷತ್ರ ಅಂದರೆ ಉತ್ತರ ಪಾಲ್ಗುಣಿ 1ನೇ ಪಾದ, 2, 3, 4ನೇ ಪಾದವರು ಉಡ್ತಾರೆ. ಹಾಗೆ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದವರು ಉಡ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ 1ನೇ ಪಾದದ ಬಗ್ಗೆ ಮಾತಾಡೋಣ. ಯಾತಕ್ಕೆ ನಾವು ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಕನ್ಯಾ ರಾಶಿಲಿ ಉಡ್ತೀವಿ ಅನ್ನೋದು ದೊಡ್ಡ ವಿಶೇಷ. ಯಾಕೆ ಬೇರೆ ಬೇರೆ ಪಾದದಲ್ಲಿ ಉಡಲ್ಲ, ಬೇರೆ ರಾಶಿಲಿ ಉಡಲ್ಲ? ಮನುಷ್ಯ ಅದು ಹೆಣ್ಣಾಗಲಿ ಗಂಡಾಗಲಿ, ಮಾನವ ಹೆಣ್ಣಾಗಲಿ ಗಂಡಾಗಲಿ ಈ ಭೂಮಿ ಅನ್ನೋ ಗ್ರಹದ ಮೇಲೆ ಹುಟ್ಟಿದ ಮೇಲೆ ಹಲವಾರು ತಪ್ಪುಗಳನ್ನು ಮಾಡ್ತಾರೆ, ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಒಳ್ಳೆ ಕೆಲಸಕ್ಕೆಲ್ಲ ಪುಣ್ಯ ಅಂತ ಬರುತ್ತೆ, ಕೆಟ್ಟ ಕೆಲಸಕ್ಕೆಲ್ಲ ಪಾಪ ಅಂತ ಕರೀತಾರೆ. ಆ ಪಾಪ ಪುಣ್ಯದ ಕೆಲಸ ಅನುಗುಣವಾಗಿ ನೆಕ್ಸ್ಟ್ ಬರ್ತಲ್ಲಿ ಅವರವರು ಪಾಪ ತಕ್ಕಂತೆ ರಾಶಿ ಮತ್ತು ನಕ್ಷತ್ರನ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇಂತಿಂಥ ತಪ್ಪು ಮಾಡಿದರೆ ಇಂತಿಂಥ ರಾಶಿ, ಇಂಥ ನಕ್ಷತ್ರ, ಇಂಥ ಪಾದದಲ್ಲಿ ಉಡಬೇಕು ಅಂತ ಭಗವಂತ ಒಂದು ಪ್ರೊಸೀಜರ್ ಬರೆದು ಇಟ್ಬಿಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಅಂತ, SOP ಅಂತ ಒಂಥರ ಬೈಲಾ. ಅದು ಯಾರ್ಯಾರು ಈ ಥರ ತಪ್ಪು ಮಾಡ್ತಾರೋ ಅವ್ರು ಇಂಥ ರಾಶಿ, ಇಂಥ ನಕ್ಷತ್ರದ ಪಾದದಲ್ಲಿ ಉಡಬೇಕು. ಇಂಥ ಪಾದ 1ನೇದೋ 2ನೇದೋ 3ನೇದೋ 4ನೇದೋ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ ಪಾದದಲ್ಲಿ ಉಡಬೇಕು, ಜನನ ಆಗಬೇಕು ಅಂತೇಳಿ ಬರೆದು ಬಿಟ್ಟಿದ್ದಾನೆ. ಅದರಿಂದ ಭಗವಂತ ಯಾರಿಗೂ ಆಶೀರ್ವಾದ ಮಾಡಲ್ಲ, ಯಾರಿಗೂ ಶಾಪ ಹಾಕಲ್ಲ. ನೀವು ಏನೇನು ತೊಗೊಂಬಂದಿರೋ ಪೂರ್ವಜನ್ಮದ ಪುಣ್ಯದ ಫಲ ಪ್ರಕಾರ ನಿಮಗೆ ಸುಖ ಸಿಗುತ್ತೆ. ನೀವೇನು ತೊಗೊಂಡು ಏನೇನು ಮಾಡಿದ ಪೂರ್ವಜ ಪಾಪಕರ್ಮಗಳು ಅದು ತಕ್ಕಂತೆ ದುಃಖ ಕೊಡ್ತೀನಿ ನಾನು, ಅಷ್ಟೇ, ಬೇರೆ ಏನೂ ಇಲ್ಲ. ಬೈಲಾದಲ್ಲಿ ಬರೆದಿಟ್ಟಿದ್ದೀನಿ. ಹಾಗೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿ ಒಂದು ಬೈಲ ಬರೆದು ಇಟ್ಟುಬಿಟ್ಟಿದ್ದಾನೆ. ಯಾಕೆ ನಾವು ಹಸ್ತ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿಲೇ ಉಡ್ತೀವಿ ಅಂತ? ಕನ್ಯಾ ರಾಶಿ ಅನ್ನೋದು ಒಂದು ಏರಿಯಾ, ಕನ್ಯಾ ರಾಶಿ ಅನ್ನೋದೊಂದು ಲೇಔಟ್, ಅದೊಂದು ಊರು, ಅದೊಂದು ಪ್ರದೇಶ, ಅದೊಂದು ದೊಡ್ಡ ವಾಸ್ತು ಇದ್ದ ಹಾಗೆ. ಸ್ತ್ರೀ ರಾಶಿ ಅದು. ಕನ್ಯಾ ರಾಶಿ ಅನ್ನೋದು ಸ್ತ್ರೀಯರು ವಾಸ ಮಾಡುವಂಥ ರಾಶಿ. ಕನ್ಯಾ ರಾಶಿ ಅಂದ ತಕ್ಷಣವೇ ನಮ್ಗೆ ಅರ್ಥ ಮಾಡ್ಕೋಬೇಕು, ಅದು ಸ್ತ್ರೀ ರಾಶಿ. ಆ ಒಂದು ರಾಶಿನಲ್ಲಿ ಉತ್ತರ ಮತ್ತು ಹಸ್ತ ನಕ್ಷತ್ರ ಉಡ್ತಾರೆ. ಇವತ್ತು ಹಸ್ತ ನಕ್ಷತ್ರ ಬಗ್ಗೆ ಮಾತಾಡೋಣ. ನಮ್ಗೆ ಇರೋಕ್ಕೊಂದು ಮನೆ ಬೇಕು. ಎಷ್ಟು ಮನೆ ಬೇಕು? 30-40 ಸೈಟಲ್ಲಿ ಒಂದು ಮನೆ ಬೇಕಾ? 40-60 ಸೈಟಲ್ಲಿ ಒಂದು ಬೇಕಾ? 100x100 ಬೇಕಾ? ಅಥವಾ ಸಣ್ಣ 10x10 ಬೇಕಾ? ನಮಗೆ ನಮ್ಮ ಯೋಗ್ಯತೆ ತಕ್ಕವಾಗಿ ನಾವು ವಾಸ ಮಾಡ್ತೀವಿ. ಹಾಗೆ ನಮ್ಮ ಪೂರ್ವಜನ್ಮ ಕರ್ಮದ ತಕ್ಕಂತೆ ಈ ಕನ್ಯಾ ರಾಶಿಯನ್ನು ವಾಸ್ತುನಲ್ಲಿ ಉಡ್ತೀವಿ ನಾವು. ಆತ್ಮಕ್ಕೆ ಒಂದು ಮನೆ ಬೇಕು. ಆ ಆತ್ಮಕ್ಕೆ ಮನೆಯೇ ರಾಶಿ. ನಾವೇನು ಬದುಕ್ತೀವಿ, ಹೆಂಗೆ ಸಾಯ್ತೀವಿ, ಏನೇನು ಅನುಭವಿಸ್ತೀವಿ, ಏನೇನು ದುಃಖ ಪಡಿತೀವಿ ಅನ್ನೋದನ್ನು ನಕ್ಷತ್ರ ಹೇಳುತ್ತೆ. ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ಪಾದ ಹೇಳುತ್ತೆ ನಮಗೆ, ನಕ್ಷತ್ರದ ಪಾದ. ಹೀಗಾಗಿ ಕನ್ಯಾ ರಾಶಿ ಅನ್ನೋದು ಒಂದು ವಾಸ್ತು, ಸ್ತ್ರೀ ರಾಶಿ ಅದು. ಅದಕ್ಕೆ ಓನರ್ ಯಾರು ಅಂದರೆ ಬುಧಗ್ರಹ. ಅಂಥ ಬುಧಗ್ರಹನ ಮನೆಯಲ್ಲಿ ಹಸ್ತ ನಕ್ಷತ್ರ 1ನೇ ಪಾದವರು ಉಡ್ತಾರೆ. ಯಾತಕ್ಕೆ 1ನೇ ಪಾದವರು ಉಡ್ತಾರೆ ಅನ್ನೋದು ಪ್ರಶ್ನೆ. ಯಾರು ಪೂರ್ವ ಜನ್ಮದಲ್ಲಿ ಒಬ್ಬ ಅಕ್ಕಸಾಲಿಗರಾಗಿ, ಅಂದರೆ ಅಕ್ಕಸಾಲಿಗ ಅಂದರೆ ಒಡವೆ ಎಲ್ಲ ಮಾಡ್ತಾರಲ್ಲ ಆಚಾರರು, ಅದು ಆಭರಣಗಳನ್ನು ಮಾಡುವಂಥ ಅಕ್ಕಸಾಲಿಗ ಮದುವೆ ಆಗಿರ್ತಾರೆ. ಹೆಂಡತಿ ತುಂಬ ಗಯಾಳಿ, ಪರಪುರುಷನ ಜೊತೆ ಭಾಳಷ್ಟು ಸಂಪರ್ಕ ಇಟ್ಕೊಂಡ್ಬಿಟ್ಟಿರ್ತಾಳೆ. ಯಾರು ಪೂರ್ವ ಜನ್ಮದಲ್ಲಿ ಮದುವೆಯಾಗಿ ಅಕ್ಕಸಾಲಿಗನ ಹೆಂಡತಿಯಾಗಿ ಪರಪುರುಷನ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೋ ಅವ್ರು ಈ ಜನ್ಮದಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಉಡ್ತಾರೆ ಹೆಂಗಸರು. ಯಾವ ಗಂಡಸು ಪೂರ್ವ ಜನ್ಮದಲ್ಲಿ ಮದುವೆಯಾಗಿ ಅಕ್ಕಸಾಲಿಗನಾಗಿ ಹೆಂಡತಿ ಇದ್ದು ಆಕೆ ಪರಪುರುಷನ ಜೊತೆ ಸಹವಾಸ ಇದ್ದ ಅಂಥ ಪುರುಷ ಕನ್ಯಾ ರಾಶಿ ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಉಡ್ತಾರೆ. ಈ ಒಬ್ಬ ಅಕ್ಕಸಾಲಿಗ ಒಬ್ಬ ಶ್ರೀಮಂತ ವರ್ತಕ ಅಂದರೆ ವೈಶ್ಯ. ವೈಶ್ಯ ಅಂದ್ರೇನು? ಅದೊಂದು ವರ್ಣ, ಜಾತಿ ಅಲ್ಲ. ವೈಶ್ಯ ಅಂದರೆ ಅದು ವರ್ಣ, ಜಾತಿ ಅಲ್ಲ. ಯಾರು ವ್ಯಾಪಾರ ಮಾಡ್ತಾರೋ ಅವ್ರನ್ನ ವೈಶ್ಯಾಸ್ ಅಂತ ಕರೀತಾರೆ. ಅಂಥ ಒಬ್ಬ ಬ್ರಾಹ್ಮಣ ಇವನಿಗೆ ಪರಿಚಯ ಆಗಿರ್ತಾನೆ ಅಕ್ಕಸಾಲಿಗನಿಗೆ. ಅವನು ಸ್ವಲ್ಪ ಹಣನ ಬಿಸ್ನೆಸ್ಗೆ ಅಂತ ಕೊಡ್ತಾನೆ, ಇನ್ವೆಸ್ಟ್ ಮಾಡ್ತಾನೆ ಅಕ್ಕಸಾಲಿಗನ ಹತ್ರ. ಸ್ನೇಹ ಬೆಳೀತು. ಅಕ್ಕಸಾಲಿಗನ ಹೆಂಡತಿ ಈ ವೈಶ್ಯಾಸನ ಜೊತೆ ಸಂಪರ್ಕ ಇಟ್ಕೊಂಡು ಸಂಸಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ.
ಕೊನೆಗೆ ಗಂಡಂಗೆ ಬೇಜಾರಾಗುತ್ತೆ. ನನ್ನ ಸ್ನೇಹಿತನ ಜೊತೆಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ನಲ್ಲ ನನ್ನ ಬಿಸ್ನೆಸ್ಗೆ, ಅವನ ಜೊತೆಲೇ ನನ್ನ ಹೆಂಡತಿ ಹಿಂಗೆ ಮಾಡ್ತಾಳಲ್ಲ ಅಂತ ತುಂಬ ನೊಂದು ಒಂದಿನ ಸತ್ತೋಗ್ಬಿಡ್ತಾನೆ. ಕೊನೆಗೆ ಈ ವ್ಯಕ್ತಿ ಕೂಡ ಯಾರು ಇನ್ವೆಸ್ಟ್ ಮಾಡಿದ್ದು ಒಬ್ಬ ವರ್ತಕ ವ್ಯಾಪಾರಿ ಅಕ್ಕಸಾಲಿಗೆ ಗೋಲ್ಡ್ ಮೇಲೋ ಸಿಲ್ವರ್ ಮೇಲೋ ಇನ್ವೆಸ್ಟ್ ಮಾಡ್ತಾರಲ್ಲ, ಅವನೇನು ಮಾಡ್ತಾನೆ, ಅವನು ಕೂಡ ಸ್ವಲ್ಪ ದಿವಸ ಈ ಅಕ್ಕಸಾಲಿನ ಹೆಂಡತಿ ಜೊತೆ ಸುಖ ಸಂತೋಷ ಪಟ್ಟು ಸಂಸಾರ ಮಾಡಿ ದೇಹ ಸುಖ ಸಗೊಂಡು ಅವನು ಸತ್ತೋಗ್ಬಿಡ್ತಾನೆ. ಯಾವ ಪುರುಷನ ಹೆಂಡತಿ ಪರಪುರುಷನ ಜೊತೆ ಮಲಗ್ತಾಳೋ ಸುಖ ಪಡ್ತಾಳೋ, ಯಾವ ಹೆಂಡತಿಯ ಗಂಡ ಒಬ್ಬ ವೈಶ್ಯ ಅಂದರೆ ಬಿಸ್ನೆಸ್ ಮಾಡುವಂಥ ಹಣ ತೊಗೊಂಡು ತೀರಿಸದೇ ಇರ್ತಾನೋ ಅಂಥವರು ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದದಲ್ಲಿ ಹುಡ್ತಾರೆ ಅಂತ ಶಿವ ಪಾರ್ವತಿಗೆ ಹೇಳಿಬಿಟ್ಟ. ಇದು ಶಿವ ಪಾರ್ವತಿಗೆ ಕೈಲಾಸದಲ್ಲಿ ಸಂಭಾಷಣೆ ಡೈಲಾಗ್ ಬಿಟ್ವೀನ್ ಶಿವ ಆ್ಯಂಡ್ ಪಾರ್ವತಿ. ಹೀಗೆ ಅಕ್ಕಸಾಲಿಗ ಮತ್ತು ಆ ಆರ್ಯ ವೈಶ್ಯ ಅಂದರೆ ವೈಶ್ಯ ವ್ಯಾಪಾರ ಮಾಡುವಂಥವನು ಇಬ್ಬರು ಸತ್ತ ಮೇಲೆ ಇಬ್ಬರು ನಾಯಿಯಾಗಿ ಒಂದು ಸಲ ಆಮೇಲೆ ಎತ್ತಾಗ್ತಾರೆ. ಎತ್ತು ವೃಷಭ ನಾಯಿ ಜನ್ಮಕ್ಕೆ ಬಂದು ಎತ್ತಾಗಿ ಆಮೇಲೆ ಮಾನವನಾಗ್ತಾರೆ. ಅಕ್ಕಸಾಲಿಗ ಭಾಳ ನಿಯತ್ತುಗಾರ, ಒಳ್ಳೆಯ ವ್ಯಕ್ತಿತ್ವ ಇರ್ತಾನೆ ಅವನು. ಓದ್ ಜನ್ಮದಲ್ಲಿ ಅವನು ಈ ಜನ್ಮದಲ್ಲಿ ನಾಯಿ ಎತ್ತು ಆದಮೇಲೆ ಮಾನವನಾಗಿ ಹುಡ್ತಾನಂತೆ. ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದದಲ್ಲಿ. ಯಾರು ಆ ವೈಶ್ಯ ವ್ಯಾಪಾರಿ ಮಾಡ್ತಿದ್ದಲ್ಲ, ಅವನು ಹಣ ಕೊಟ್ಟಿದ್ದಲ್ಲ ಅಕ್ಕಸಾಲಿಗೆ, ಅವನು ತನ್ನ ಸ್ನೇಹಿತನ ಹೆಂಡತಿ ಜೊತೆಲಿ ಸಂಸಾರ ಮಾಡಿದ್ದಕ್ಕೆ ಈ ಜನ್ಮದಲ್ಲಿ ಅವನು ಪುತ್ರಹೀನನಾಗಿ ಹುಡ್ತಾನಂತೆ. ಅದಕ್ಕೆ ಹಸ್ತ ನಕ್ಷತ್ರ ಒಂದನೇ ಪಾದ ಕನ್ಯಾ ರಾಶಿ, ಕೆಲವರಿಗೆ ಮಕ್ಕಳೇ ಆಗಲ್ಲ, ಪುತ್ರಹೀನರು. ಪೂರ್ವ ಜನ್ಮದಲ್ಲಿ ಪರಪುರುಷನ ಜೊತೆ ಸವಾಸ ಇಟ್ಕೊಂಡಂಥ ಅವಳು ಈಗ ಮತ್ತೆ ಹಸ್ತ ನಕ್ಷತ್ರ ಒಂದನೇ ಪಾದದಲ್ಲಿ ಹುಡ್ತಾಳೆ, ಬೆಳಿತಾಳೆ, ಆದರೆ ಪುತ್ರ ಸಂತಾನ ಆಗೋದಿಲ್ಲ. ಅಕಸ್ಮಾತ್ ಆದರೂ ಕೂಡ ಕಣ್ಮುಂದಿನ ಮಕ್ಕಳು ಸತ್ತೋಗ್ತಾರೆ, ಜೀವಂತವಾಗಿ ಮಕ್ಕಳು ಸತ್ತೋಗ್ತಾರೆ, ಪುತ್ರಹೀನೆ ಆಗ್ತಾಳೆ ಅಂತ ಹೇಳ್ತಾರೆ. ಇದು ಶಿವ ಪಾರ್ವತಿಗೆ ಹಸ್ತ ನಕ್ಷತ್ರ ಒಂದನೇ ಪಾದ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಯಾರು ಈ ರೀತಿ ಮಾಡಿದ್ರು ಹೋದ ಜನ್ಮದಲ್ಲಿ ಅವರು ಪ್ರತಿ ಸಲ ಹಸ್ತ ನಕ್ಷತ್ರ ಒಂದನೇ ಪಾದ ಹುಡ್ತಾರೆ. ಅಂದರೆ ಪೂರ್ವ ಜನ್ಮದಲ್ಲಿ ಜ್ಯುವೆಲರಿ ವರ್ಕ್ ಮಾಡಿಕೊಂಡು ಹೆಂಡತಿ ತನ್ನ ಸ್ನೇಹಿತನ ಜೊತೆಲೇ ಸಂಬಂಧ ಇಟ್ಕೊಂಡ್ಬಿಡ್ತಾಳೆ. ಇವನು ಒಬ್ಬ ವೈಶ್ಯಾಸ ಹತ್ರ ಇನ್ವೆಸ್ಟ್ ಮಾಡ್ತಾನೆ, ಹಣ ತಗೋತಾನೆ ವ್ಯಾಪಾರ ಅಭಿವೃದ್ಧಿ ಮಾಡಲಿಕ್ಕೆ, ಕೊಡೋದಿಲ್ಲ. ಕೊನೆಗೆ ಅವನು ಹೆಂಡ್ತಿನ ವೈಶ್ಯಾಸ ಜೊತೆ ಆರ್ಯ ವೈಶ್ಯ ಅಂತ ಅಂದರೆ ವರ್ತಕ ಅವನ ಜೊತೆ ಇದ್ದಿದ್ದು ನೋಡಿ ಮರಣ ಹೊಂದ್ತಾನೆ. ಈ ಥರ ಒಂದು ಜೀವನ ಶೈಲಿಯಲ್ಲಿ ಬಂದಂಥವರೆಲ್ಲ ಕನ್ಯಾ ರಾಶಿ ಹಸ್ತ ನಕ್ಷತ್ರ. ಅಂದರೆ ಕನ್ಯಾ ರಾಶಿಯಲ್ಲಿ ಯಾರು ಹುಡ್ತಾರೋ ಅವರು ಬಿಸ್ನೆಸ್ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅದು ವೈಶ್ಯ ಜಾತಿ ಹುಟ್ಟಂಥ ಕನ್ಯಾ ರಾಶಿ. ಮತ್ತು ಇದಕ್ಕೆ ಬುಧ ಅಧಿಪತಿ ಆಗಿರೋದ್ರಿಂದ, ವಿಶೇಷವಾಗಿ ಬುಧ ಅಧಿಪತಿ, ಅದರಿಂದ ಕನ್ಯಾ ರಾಶಿ ಉಡೋರು ಭಾಳಷ್ಟು ವರ್ತಕರಾಗ್ತಾರೆ, ವ್ಯಾಪಾರ ಮಾಡ್ತಾರೆ, ಅವರು ಸಾಕಷ್ಟು ದುಡಿತಾರೆ, ಬುದ್ಧಿ ಭಾಳ ಚುರುಕಿರ್ತಾರೆ. ಬಿಸ್ನೆಸ್ ಮಾಡೋಕ್ಕೆ ಬುದ್ಧಿ ಬೇಕಲ್ಲ, ಅದಕ್ಕೆ ಬುಧ. ಮತ್ತು ಹಸ್ತ ನಕ್ಷತ್ರ ಚಂದ್ರನ ಕಂಟ್ರೋಲ್ ಇರ್ತದೆ. ಹಸ್ತ ನಕ್ಷತ್ರಕ್ಕೆ ಅಧಿದೇವತೆ ಚಂದ್ರನೂ ಕೂಡ ಅವನು ಸ್ತ್ರೀ ಗ್ರಹ, ಕನ್ಯಾ ರಾಶಿನೂ ಸ್ತ್ರೀ ಗ್ರಹ. ವರ್ಣಗಳಲ್ಲಿ ಚಂದ್ರ ವೈಶ್ಯ ಅಂದರೆ ವ್ಯಾಪಾರ ಮಾಡಿಸುವಂಥ ಗ್ರಹ ಚಂದ್ರಗ್ರಹ. ಅದನ್ನ ಯಾರು ಈ ಹಸ್ತ ನಕ್ಷತ್ರ ಒಂದನೇ ಪಾದ ಹುಡ್ತಾರೋ ಅವರು ಪೂ ಅನ್ನೋ ಅಕ್ಷರದಲ್ಲಿ ಇಟ್ಕೋಬೇಕಂತೆ. ಪುನೀತ್, ಪುರುಷೋತ್ತಮ, ಈ ಥರದಲ್ಲಿ ಪೂ ಅನ್ನೋ ಅಕ್ಷರದಲ್ಲಿ ಯಾರು ಹೆಣ್ಣಾಗಲಿ ಗಂಡಲ್ಲಿ ಇಟ್ಕೋತಾರೋ ಅವ್ರಿಗೆ ಜೀವನದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಶಿವ ಈ ಪಾರ್ವತಿಗೆ ಹೇಳ್ತಾರೆ. ಇಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಹೆಂಗಿರುತ್ತಂತಂದರೆ, ನೀವು ನಕ್ಷತ್ರ ಮಂಡಲ ನೋಡಿದ್ರೆ 5 ಬೆರಳುಗಳು ಸೇರಿಸಿ ಒಂದು ಅಂಗೈ ಗಾತ್ರದ ನಕ್ಷತ್ರ, 5 ನಕ್ಷತ್ರಗಳು ಸೇರಿ ಒಂದು ಪುಂಚ ಅಂದರೆ ಗ್ರೂಪ್, 5 ನಕ್ಷತ್ರಗಳ ಸಂಯೋಗವೇ ಹಸ್ತ ನಕ್ಷತ್ರ. ಹಸ್ತ ಅಂದರೆ ಹಸ್ತ, ನಮ್ಮ ಕೈ, ಹಸ್ತ ನಕ್ಷತ್ರ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹಸ್ತ ನಕ್ಷತ್ರ ಅಂದರೆ ನಮ್ಮ ಹಸ್ತ ಥರ 5 ಬೆರಳುಗಳ 5 ಬೆರಳು ಸೇರಿ ಒಂದು ಹಸ್ತ ಆಯ್ತಲ್ಲ, ಹಾಗೆ 5 ನಕ್ಷತ್ರಗಳು ಸೇರಿ ಒಂದು ನಕ್ಷತ್ರ ಆಯಿತು, ಅದೇ ಹಸ್ತ ನಕ್ಷತ್ರ ಅಂತ. ಹಸ್ತ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ, ಮನಸ್ಕಾರಕ ಒಂದು. ಎರಡನೇದು ಚಂದ್ರನು ಕೂಡ ಸ್ತ್ರೀ ಗ್ರಹ, ವೈಶ್ಯವರ್ಣ, ಚಂದ್ರನು ಕೂಡ ವ್ಯಾಪಾರ ಮಾಡುವಂಥ ಪ್ರವೃತ್ತಿ ಇರುವಂಥ ಗ್ರಹ ಅದು ಅಂತ ಹೇಳ್ತಾರೆ. ಇಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದನೇ ಪಾದದವ್ರಿಗೆ ಗುಣಗಳು ಹೆಂಗಿರ್ತದೆ, ಯಾರು ಈ ಹಸ್ತ ನಕ್ಷತ್ರ ಒಂದನೇ ಪಾದ ಹುಡ್ತಾರೋ, ಮೇಷಾಂಶ ಅದಕ್ಕೆ ಕುಜ ಅಧಿಪತಿ, ಭಾಳ ಕಪಟಿಗಳು. ಹಸ್ತ ನಕ್ಷತ್ರ ಒಂದನೇ ಪಾದ ಹೊಡೋರು ನೀಚರು, ಏನು ಕೆಲಸ ಮಾಡೋಕ್ಕೂ ಇರ್ತಾರೆ. ಡಬಲ್ ಗೇಮ್, ಕುಟಿಲ ಸ್ವಭಾವ, ವ್ಯಭಿಚಾರಿಗಳು,
ಶೂರರು ಏನು ಬೇಕಾದ್ರೆ ಮಾಡಾಕ್ಬಿಟ್ಟು ಬರ್ತಿದ್ದು, ಭಾಳ ಮಂಡು ಧೈರ್ಯ ಇರುವಂಥವ್ರು. ಸಾಹಸಿಗಳು ಏನು ಬೇಕಾದ್ರೆ ಈಜುತ್ತಾರೆ, ಬೆಟ್ಟ ಹತ್ಬಿಟ್ಟು ಏನೋ ಒಂದು ಸಾಹಸ ಮಾಡ್ತಿರ್ತಾರೆ. ಆದರೆ ಒಂದು ದೊಡ್ಡ ಗುಣ ಏನಪ್ಪ ಅಂದರೆ ತಮ್ಮಿಂದ ತಾವೇ ತಪ್ಪು ಮಾಡ್ಕೊಂಡು ದರಿದ್ರ ತಂದ್ಕೊಂಡ್ಬಿಡ್ತಾರೆ. ಹಸ್ತ ನಕ್ಷತ್ರ 1ನೇ ಪಾದದವರು ಅವ್ಯವಹಾರ ಜಾಸ್ತಿ, ಎಲ್ಲ ಅವ್ಯವಹಾರಗಳೇ, ಯಾವುದು ನ್ಯಾಯ ಮಾರ್ಗದಲ್ಲಿ ಕೆಲಸ ಮಾಡೋದಿಲ್ಲ, ಶೀಘ್ರವಾಗಿ ಕೋಪ ಬಂದುಬಿಡುತ್ತೆ, ಹಠಮಾರಿ, ಬಡತನದಲ್ಲಿ ಬದುಕ್ತಾರೆ. ಪರರ ಸಂಪತ್ತು ಕಂಡ್ರೆ ಭಾಳ ಆಸ್ತಿ, ಪರರ ಸಂಪತ್ತನ್ನು ಅಪಹರಣ ಮಾಡುವಂಥ ಬುದ್ಧಿ ಹಸ್ತ ನಕ್ಷತ್ರ 1ನೇ ಪಾದದಲ್ಲಿ ಇರ್ತದೆ, ಹೆಣ್ಣಾಗಲಿ ಗಂಡಾಗಲಿ ಅಂಥೇಳಿ. ಒಂದು ಈ ರಾಶಿ ಪ್ರಯುಕ್ತ, ಕನ್ಯಾ ರಾಶಿ ಪ್ರಯುಕ್ತ ಹಸ್ತ ನಕ್ಷತ್ರ 1ನೇ ಪಾದ ಕನ್ಯಾ ರಾಶಿಲಿ ಏನೇ ಒಂದು ಕೆಲಸ ಕೊಟ್ಟು ಗಮನ ಇಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ಗುಣ ಇದ್ದರೂ ಕೂಡ ಗಮನ ಇಟ್ಟು ಕೆಲಸ ಮಾಡ್ತಾರೆ, ಕ್ವಾಲಿಟಿ ಆಫ್ ವರ್ಕ್ ಇರ್ತದೆ ಅಂತ ಹೇಳುತ್ತೆ ಈ ಕನ್ಯಾ ರಾಶಿಯಲ್ಲಿ ಉಡೋಂಥವ್ರು ಹಸ್ತ ನಕ್ಷತ್ರ 1ನೇ ಪಾದ. ಇವ್ರು ಏನು ಬಿಸ್ನೆಸ್ ಮಾಡ್ಬೋದು ಅಂತ ಬಂದಾಗ, ಇವ್ರಿಗೆ ಅಂತ ಹೇಳ್ಕೊಳ್ಳೋಂಥ ವಿದ್ಯಾಭ್ಯಾಸ ಇಲ್ಲದೆ ಆದರೂ ಕೂಡ ಜ್ಯೂಸ್ ಅಂಗಡಿ, ಸೇತುವೆಗಳನ್ನ ಕಟ್ಟೋದು, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು, ಕಾಲುವೆಗಳನ್ನು ನಿರ್ಮಾಣ ಮಾಡೋದು, ಸುರಂಗ ಮಾರ್ಗಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಪೆಟ್ಟಿ ಶಾಪ್ ಮಾಡುವಂಥದ್ದು, ಈ ಥರದ್ದೆಲ್ಲ ಬಿಸ್ನೆಸ್ ಮಾಡಿದ್ರೆ ಅಥವಾ ಈ ಥರ ಜಾಗದಲ್ಲಿ ಕೆಲಸ ಮಾಡಿದ್ರೆ ಇವ್ರಿಗೆ ಏಳಿಗೆ ಆಗುತ್ತೆ ಅಂತ ಶಿವ ಹೇಳ್ತಾರೆ. ಉದ್ಯೋಗದಲ್ಲಿ ಇನ್ನೊಂದು ಸ್ವಲ್ಪ ಬದಲಾವಣೆ ಏನಂತಂದರೆ, ಕಾಲಕ್ರಮೇಣ ಇವರು ಒಂದೇ ಬಿಸ್ನೆಸ್ ಮಾಡಲ್ಲ. ಇವರೆಲ್ಲ ಈ ಕೆಲಸ ಮುಗಿತು ಇನ್ನೊಂದು ಹೊಸ ಬಿಸ್ನೆಸ್ ಮಾಡ್ತಾರೆ, ಹುಡುಕ್ತಾರೆ. ಸೀಸನ್ ಬಿಸ್ನೆಸ್, ಬೇಸಿಗೆಯಲ್ಲಿ ಜ್ಯೂಸ್ ಸೆಂಟ್ರಲ್ ಓಪನ್ ಮಾಡ್ತಾರೆ, ಬೇಸಿಗೆ ಮುಗಿತು ಮಳೆಗಾಲ ಬಂದಾಗ ಬೇರೆ ಇನ್ನೇನೋ ಬಿಸ್ನೆಸ್ ಮಾಡ್ತಾರೆ. ಹಾಗೆ ಇವರು ಋತು ಬೇಸ್ಡ್ ಬಿಸ್ನೆಸ್ ಮಾಡುವಂಥ ವ್ಯಕ್ತಿತ್ವ. ಋತುಗಳು, ವಸಂತ ಋತು, ಗ್ರೀಷ್ಮ ಋತು, ಈ ಥರ ಬಂದಾಗ ಋತುಗಳ ಆಧಾರದ ಮೇಲೆ ಬಿಸ್ನೆಸ್ ಮಾಡ್ತಾರೆ. ಹಸ್ತ ನಕ್ಷತ್ರ 1ನೇ ಪಾದ ಅಂತ ಹೇಳ್ತಾರೆ. ಇವರು ಬರುವಂಥ ರೋಗಗಳೇನು? ಯೂಶಲಿ ನಮ್ಮಲ್ಲಿ ಎಂಡೋಕ್ರೈನ್ ಸಿಸ್ಟಮ್ಸ್ ಅಂತ ಇತ್ತು, 9 ಗ್ರಂಥಿಗಳಿವೆ. ಅದರಲ್ಲೂ ಇನ್ಸುಲಿನ್ ಅನ್ನೋದು ಒಂದು ಎಂಡೋಕ್ರೈನ್ ಸಿಸ್ಟಮ್, ಥೈರಾಯ್ಡ್ ಅನ್ನೋದು ಒಂದು ಎಂಡೋಕ್ರೈನ್ ಸಿಸ್ಟಮ್. ಗ್ಲ್ಯಾಂಡ್ಸಲ್ಲಿ ಇವ್ರಿಗೆ ಸ್ವಲ್ಪ ದೋಷ ಇರ್ತದೆ, ಕರುಳಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ, ಕರುಳಲ್ಲಿ ಹುಣ್ಣು ಬರುವಂಥ ರೋಗಗಳು, ಕರುಳಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಉಂಟು. ಅಸ್ತಮಾ ಮತ್ತು ಮೂಗಿನ ತೊಂದರೆ ಈ ಹಸ್ತ ನಕ್ಷತ್ರ 1ನೇ ಪಾದವ್ರಿಗೆ ಇರ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಹಸ್ತ ನಕ್ಷತ್ರ 1ನೇ ಪಾದದವ್ರಿಗೆ ಬುಧ ನಪುಂಸಕ ಗ್ರಹ. ನಪುಂಸಕ ಗ್ರಹ ಆದ್ದರಿಂದ ಚಂದ್ರನು ಸ್ತ್ರೀ ಗ್ರಹ, ಕನ್ಯಾ ರಾಶಿನೂ ಸ್ತ್ರೀ ಗ್ರಹ. ಇದು ಸ್ತ್ರೀ ಮಧ್ಯೆ ನಪುಂಸಕ ಇರೋದ್ರಿಂದ ಇವರಿಗೆ ಲೈಂಗಿಕ ಜೀವನದಲ್ಲಿ ಕೆಲವು ಕಡೆ ಆಸಕ್ತಿ ಕಮ್ಮಿ, ಮತ್ತು ಇವರು ಅಷ್ಟು ಏನು ನಪುಂಸಕತೆಯಲ್ಲಿ ಜಾಸ್ತಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಇದು ಒಂದು ಡ್ಯಾಮೇಜಿಂಗ್ ಡಿಸೀಸ್ ಅಂತ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗೋ ಸಾಧ್ಯತೆ ಉಂಟು ಗಂಡಸರಿಗೆ. ಸ್ತ್ರೀಯರಲ್ಲಿ ಓವರಿಸಲ್ಲಿ ಸಿಸ್ಟ್ ಬರ್ಬೋದು ಅಂತ ಹೇಳ್ತಾರೆ. ಇದಿಷ್ಟು ಹಸ್ತ ನಕ್ಷತ್ರ 1ನೇ ಪಾದಕ್ಕೆ ಪೂರ್ವಜನ್ಮದ ಕರ್ಮದ ಅನುಸಾರವೂ ಬರುವಂಥ ಕಾಯಿಲೆ. ನನ್ನ ಗುಣಗಳು ಹೇಳಿದೆ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ, ಆ DNA ಅಂತೀವಿ, ಅದು ನಮ್ಮ ಬರ್ತ್ ಗುಣಗಳನ್ನು ತೊಗೊಂಬರ್ತದೆ. ಬೈ ಬರ್ತ್ ಅದು ನನ್ನ ತಾತಂದು ತಂದೆದು ನಾನು ಹುಟ್ಟಿದಂಥ ವಂಶದ್ದು, ನನ್ನ ಪೂರ್ವಜನ್ಮದ ವಾಸನೆ ಸಂಸ್ಕಾರ ಎಲ್ಲ ಜೀನ್ಸು ಕ್ರೋಮೋಸೋಮ್ಸ್ ಏನು ಮಾಡ್ತೇವೆ ಕ್ಯಾರಿ ಮಾಡಿ ಜೆನೆಟಿಕ್ಸ್ ಪ್ರಕಾರ ಅದು ನಮಗೆ ಬರ್ತಾದ ತಕ್ಷಣ ಇದೆಲ್ಲ ಡಂಪ್ ಆಗುತ್ತೆ ಈ ಗುಣಗಳು. ನಾನು ಏನೇನು ಹೇಳಿದೆ, ಕಪಟಿ ಮತ್ತು ತುಂಬ ನೀಚರು, ಡಬಲ್ ಗೇಮ್ ಮಾಡ್ತಾರೆ, ವ್ಯಭಿಚಾರಿ, ಅವ್ಯವಹಾರ, ಹಠಮಾರಿ, ಕೋಪಿಷ್ಟ, ಹೆಣ್ಣಾಗಲಿ ಗಂಡಾಗಲಿ, ಪರರ ಸಂಪತ್ತನ್ನು ಅಪಹರಣ ಮಾಡುವಂಥದ್ದು ಹೆಣ್ಣಾಗಲಿ ಗಂಡಾಗಲಿ, ಸ್ತ್ರೀ ಜಾತಕ ಅಥವಾ ಪುರುಷ ಜಾತಕನೇ ಆಗಲಿ, ಇಲ್ಲಿ ಈ ಗುಣಗಳು DNA ಒಳಗೆ ಹೋಗಿಬಿಟ್ಟು ಸೇರ್ಕೊಂಡ್ಬಿಟ್ಟಿರ್ತದೆ ಬೈ ಬರ್ತು. 9 ತಿಂಗಳು ಡೆಲಿವರಿ ಆದಮೇಲೆ ಈ ಗುಣ DNA ಒಳಗೆ ಇರುತ್ತದೆ. ಯಾವಾಗ ಆ್ಯಕ್ಟ್ ಮಾಡ್ತದೆ ಅಂತಂದರೆ ನಾವು ಬೆಳೀತಾವಾಗ ರೈಬೋನ್ಯೂಕ್ಲಿಕ್ ಆ್ಯಸಿಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ DNA, ಆ್ಯಟಿಟ್ಯೂಡ್ ಮತ್ತು ಎಮೋಷನ್ಸ್ನೆಲ್ಲ. ಅದರ ಆಧಾರದ ಮೇಲೆ ಇವರು ತಮ್ಮ ವ್ಯಕ್ತಿತ್ವನ ದಿನನಿತ್ಯದಲ್ಲಿ ಬೆಳೆಸ್ತಾ ಹೋಗ್ತಾರೆ. ಇವ್ರಿಗೇನಾದ್ರು ರೋಗ ಬಂದುಬಿಟ್ರೆ 7 ದಿವಸ ಕಾಲ ಔಷಧಿ ಹಿಡಿಯೋದಿಲ್ಲ ಮೈಗೆ. ಅಲೋಪತಿ, ಹೋಮಿಯೋಪತಿ ಯಾವುದೇ ಆಗಲಿ, ಹಸ್ತ ನಕ್ಷತ್ರ 1ನೇ ಪಾದದವ್ರಿಗೆ ಕಾಯಿಲೆ ಬಂದರೆ 7 ದಿನದ ತನಕ ಸೀರಿಯಸ್. 7 ದಿನ ಐಸಿಯುನಲ್ಲಿ ಅಡ್ಮಿಟ್ ಆಗಿರ್ತಾರೆ. 7 ದಿನ ಆದಮೇಲೆ ನಿಧಾನ ಟ್ರೀಟ್ಮೆಂಟು ವರ್ಕ್ ಆಗುತ್ತೆ. 7 ದಿನವರೆಗೂ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ. ಅಕಸ್ಮಾತ್ ಏನಾದ್ರು ರೋಗ ಬಂದು ಸತ್ತರೆ ಅಥವಾ ಬೇರೆ ರೀತಿ ಸತ್ತರೆ 4 ತಿಂಗಳು ಮನೆ ಬಿಡಬೇಕಂತೆ ಹಸ್ತ ನಕ್ಷತ್ರದವರು. ಹಸ್ತ ನಕ್ಷತ್ರ 1ನೇ ಪಾದ ಯಾರು ಹುಡ್ತಾರೋ ಅವರು ತಂದೆಗೆ ಅನಿಷ್ಟ,
ಹುಟ್ಟಿದ ತಕ್ಷಣ ತಂದೆ ಸತ್ತೋಗ್ಬೋದು, ಬೆಳೀತಾ ಬೆಳೀತಾ ತಂದೆ ಸತ್ತೋಗ್ಬೋದು. ಎಷ್ಟೋ ಜನ ಹೇಳ್ತಾರೆ ನನ್ನ ತಂದೆ ಮುಖನೇ ನೋಡಿಲ್ಲ ಅಂತಾರೆ. ನಾನು ಚಿಕ್ಕವನಿದ್ದಾಗ 2 ವರ್ಷ 3 ವರ್ಷ ಇದ್ದಾಗ ನಮ್ಮ ಅಪ್ಪ ಸತ್ತೋದ್ರು ಅಂತ ಹೇಳ್ತಾರೆ. ಹಸ್ತ ನಕ್ಷತ್ರ ಒಂದೇ ಪಾದ ಕನ್ಯಾ ರಾಶಿ ಇರುತ್ತೋ ತಂದೆಗೆ ಅನಿಷ್ಟ ಅಂತ ಹೇಳ್ತಾರೆ ಶಿವ ಪಾರ್ವತಿಗೆ. ಇದೆಲ್ಲ ಕರ್ಮಸಿದ್ಧ ಅಂತ. ಯಾತಕ್ಕೆ ಅಪ್ಪ ಸತ್ತೋಗ್ತಾ ಅದು ದೊಡ್ಡ ಸ್ಟೋರಿ ಇದೆ. ಹೆಣ್ಮಕ್ಳೇನಾದ್ರು ಮೈನೇರ ರಜಸ್ವಲೆ ಆದರೆ, ಋತುವತಿ ಆದರೆ ಹೆಣ್ಮಕ್ಳು, ಅವಳು ತುಂಬ ಸಿರಿವಂತೆ ಆಗ್ತಾಳೆ. ಮದುವೆ ಆದಮೇಲೆ ಮಕ್ಕಳು ಮೊಮ್ಮಕ್ಕಳು ನೋಡೋ ಯೋಗ ಇದೆ, ದೀರ್ಘಾಯುಷ್ಯ ಆಗ್ತಾಳೆ ಮತ್ತು ಸೌಭಾಗ್ಯವಂತೆ, ಭಾಳ ಸಮಾಧಾನದಲ್ಲಿ ಇರ್ತಾಳೆ. ಅದರಿಂದ ಉತ್ತರ ನಕ್ಷತ್ರದಲ್ಲಿ ಹೆಣ್ಮಕ್ಳು ಯಾರು ಮೈ ನಡೀತಾರೋ ಅವರು ಮದುವೆ ಮಾಡಿಕೊಂಡ್ರೆ ದೀರ್ಘಾಯುಷು, ಮಕ್ಕಳು ಮೊಮ್ಮಕ್ಕಳನ್ನು ಕೊಡುವಂಥ ಹೆಂಗಸು, ಸಿರಿವಂತೆ. ಆ ಹೆಣ್ಮಕ್ಳು ಮನೆಗೆ ಹೋದಾಗ ಮದುವೆ ಮಾಡ್ಕೊಂಡಂಥವನು ಶ್ರೀಮಂತನಾಗ್ತಾನೆ. ಅದಕ್ಕೆ ಮದುವೆ ಮಾಡ್ಕೋಬೇಕಾದ್ರೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದವರು ಬೇರೆ ಯಾರು ರಾಶಿಯವ್ರು ಮದುವೆ ಮಾಡ್ಕೋಬೇಕಾದ್ರೆ ಗಣ ಮತ್ತು ಯೋನಿಕೂಟ ನೋಡಬೇಕು. ಕನ್ಯಾ ರಾಶಿ ಹಸ್ತ ನಕ್ಷತ್ರ ದೇವಗಣ ಮತ್ತು ಎಮ್ಮೆ ಯೋನಿ, ಮಹಿಷ ಯೋನಿ, ಮಹಿಷ ಅಂದರೆ ಎಮ್ಮೆ. ಅದರಿಂದ ಯೋನಿಕೂಟ ಮತ್ತು ಗಣಕೂಟ ನೋಡಬೇಕು. ಇದು ದೇವಗಣ ಎಮ್ಮೆ ಯೋನಿ ಆಗಿರೋದ್ರಿಂದ ಮ್ಯಾರೇಜ್ ಮಾಡ್ಕೊಳ್ಳುವಾಗ ಹುಡುಗ ಹುಡುಗಿರು ಇದು ಸ್ವಲ್ಪ ಗಮನದಲ್ಲಿ ತೊಗೊಳ್ಬೇಕು ಅಂತ ಶಿವ ಹೇಳ್ತಾರೆ. ಈ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದದವ್ರಿಗೆ ಭಗವಂತ 100 ವರ್ಷ ಆಯುಸ್ ಕೊಟ್ಟಿದ್ದಾರೆ ನೋಡಿ. ಇವರಿಗೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದದವ್ರಿಗೆ ಅಕೌಂಟಲ್ಲಿ 100 ವರ್ಷ ಆಯುಸ್ ಕೊಟ್ಬಿಟ್ಟಿದ್ದಾನೆ. ಆದರೆ ಪೂರ್ವ ಜನ್ಮದಲ್ಲಿ ಏನಾದರೂ ಕೆಲವು ತಪ್ಪುಗಳು ಮಾಡಿದರೆ ಈ ಜನ್ಮದದು ಕಂಟಕ ರೂಪದಲ್ಲಿ ನಮ್ಮನ್ನು ಕಾಡಿಸುತ್ತೆ. ಅದರಿಂದ ಕೆಲವು ಕಂಟಕಗಳನ್ನು ನಾವು ಪರಿಹಾರ ಮಾಡಿಕೊಂಡ್ರೆ 100 ವರ್ಷ ಬದುಕ್ತೀವಿ ಅಂತ ಹೇಳ್ತಾರೆ. ಯಾವ್ಯಾವ ವರ್ಷದಲ್ಲಿ ಕಂಟಕ ಬರ್ತದೆ ಕನ್ಯಾ ರಾಶಿ ಹಸ್ತ ನಕ್ಷತ್ರ ಒಂದೇ ಪಾದದವ್ರಿಗೆ ಅಂದರೆ 10ನೇ ವಯಸ್ಸು 4ನೇ ತಿಂಗಳು 20 ದಿನಕ್ಕೆ ಬಂದಾಗ ಒಂದು ಕಂಟಕ ಬಿದ್ದೋ ಜಾರೋ ಏನು ಸುಟ್ಕೊಂಡೋ ಏನೋ ಒಂದು ಕಂಟಕ ಬರ್ತದೆ. 16ನೇ ವಯಸ್ಸು 4ನೇ ತಿಂಗಳು 28 ವರ್ಷಕ್ಕೆ ಒಂದು ಕಂಟಕ, 20 ವರ್ಷ 5 ತಿಂಗಳು 11ನೇ ತಿಂಗಳಿಗೊಂದು ಕಂಟಕ, 21 ವರ್ಷ 3 ತಿಂಗಳು 27 ದಿನಕ್ಕೊಂದು ಕಂಟಕ, 28 ವರ್ಷ 6 ತಿಂಗಳು 10 ದಿನಕ್ಕೊಂದು ಕಂಟಕ, 54ನೇ ವರ್ಷ 7 ತಿಂಗಳು 6 ದಿನಕ್ಕೊಂದು ಕಂಟಕ. 50ನೇ ವರ್ಷಕ್ಕೊಂದು ಶಾಂತಿ ಮಾಡಿಕೊಂಡ್ರೆ ಈ ದೋಷ ಹೊರಟೋಗ್ಬೋದು. 55ನೇ ವರ್ಷಕ್ಕೊಂದು ಕಂಟಕ ಇದೆ. 55 7 ತಿಂಗಳು 24 ದಿನಕ್ಕೊಂದು ಕಂಟಕ. 55ನೇ ವರ್ಷಕ್ಕೊಂದು ಶಾಂತಿ ಮಾಡ್ಕೊಳ್ಳಿ. 59ನೇ ವಯಸ್ಸು 10 ತಿಂಗಳಾಗಿ 26ನೇ ದಿನಕ್ಕೊಂದು ಕಂಟಕ ಬರ್ತದೆ. 75 ವರ್ಷ 11 ತಿಂಗಳು ತುಂಬಿ 28 ದಿನಕ್ಕೊಂದು ಕಂಟಕ. 81 ವರ್ಷ 1 ತಿಂಗಳು ಆಗಿ 12 ದಿನಕ್ಕೊಂದು ಕಂಟಕ ಇದೆ. ಈ ಕಂಟಕಗಳಿಗೆ ನಿಮ್ಮ ಕುಲಪುರೋಹಿತರು, ನಿಮ್ಮ ಕುಲ ಜ್ಯೋತಿಷತ್ರ ಹೋಗಿ ನಿಮ್ಮ ಜಾತಕ ತೋರಿಸಿ ಅವ್ರಿಗೆ ಏನೇನು ಯಾವ್ಯಾವ ಶತ್ರುಗ್ರಹದಿಂದ ಏನು, ಪಾಪಗ್ರಹದಿಂದ ಏನು ಬರ್ತಿದೆ, ಮಿತ್ರಗ್ರಹದಿಂದ ಏನು ಒಳ್ಳೆಯದಾಗ್ತಿದೆ, ಇದನ್ನೆಲ್ಲ ದಶಾಭುಕ್ತಿ ನೋಡ್ಕೊಂಡು ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮ ಹತ್ರ ಜಾತಕ ಇಲ್ಲ ಮತ್ತು ನಮಗೇನು ಗೊತ್ತಿಲ್ಲ, ನಾವು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮ್ಮದು ದುಡ್ಡಿಲ್ಲ ಅಂತಂದರೆ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಇಲ್ಲದೇ ನಾವು ಮಾಡುವಂಥ ಪರಿಹಾರ ಏನಂತಂದರೆ ಈ ನಕ್ಷತ್ರದ ದೇವತೆ ಆರ್ಯಮ ಅಂತ. ಓಂ ಆರ್ಯಮಾಯ ನಮಃ ಅಂತ ಬೆಳಗ್ಗೆ ಸಂಜೆ ಕೂತ ನಿಂತ ಹೇಳ್ತಾ ಇದ್ದರೆ ಏನಾದ್ರು ಆವತ್ತಿನ ದಿವಸ ಬರೋ ಕಂಟಕಗಳನ್ನು ನಿವಾರಣೆ ಮಾಡುತ್ತೆ. ಯಾಕೆಂದರೆ ನಕ್ಷತ್ರದ ದೇವತೆ ಆರ್ಯಮ, ನಕ್ಷತ್ರದ ಅಧಿದೇವತೆ ಭಗ ಅಂತ. ಓಂ ಭಗಾಯ ನಮಃ, ಓಂ ಭಗ ಸೂರ್ಯನಿಗೆ ಭಗ ಅಂತ. ಪ್ರತ್ಯಧಿ ದೇವತೆ ತ್ವಷ್ಟಾರ ಅಂಥೇಳಿ ಓಂ ತ್ವಷ್ಟಾರಾಯ ನಮಃ ಅಂತ ಜಪ ಮಾಡಬೇಕು. ಬುಧ ಮತ್ತು ಚಂದ್ರನಿಗೆ ದಿನ ಜಪ ತಪ ಅಷ್ಟೋತ್ತರ ಹೇಳ್ತಾ ಇರಬೇಕು. ಬುಧನ ಅಧಿಪತಿ ವಿಷ್ಣು, ಅದರಿಂದ ವಿಷ್ಣು ಸಂಬಂಧಪಟ್ಟಂಥ ದೇವಾಲಯಕ್ಕೆ ಆಗಾಗ ಹೋಗ್ತಿರ್ಬೇಕು. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಒಂದೇ ಪಾದದವರು ವಿಷ್ಣು ದೇವಸ್ಥಾನಗಳಿಗೆ ಪ್ರದಕ್ಷಿಣೆ ಮಾಡಬೇಕು. ಯಾಕೆಂದರೆ ಇದು ಭೂತತ್ವ ರಾಶಿ ಆಗಿರೋದ್ರಿಂದ ಪ್ರದಕ್ಷಿಣೆ ಮಾಡೋದು, ಯಾತ್ರೆ ಮಾಡೋದು ಬಹಳ ಇಂಪಾರ್ಟೆಂಟು. ಇವ್ರಿಗೆ ಆಗ್ಬರುವಂಥ ಸ್ಥಳ, ಸಿದ್ಧಿ ಆಗುವಂಥ ನೀರಿರೋ ಜಮೀನು, ಶಾಲಾ ಕಾಲೇಜು, ವ್ಯಾಪಾರ ಮಾಡೋ ಸ್ಥಳದಲ್ಲಿ ಜಪ ತಪಗಳನ್ನು ಮಾಡಿದ್ರೆ ಬೇಗ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಚಂದ್ರನು ಕೂಡ ಸ್ತ್ರೀ ನಕ್ಷತ್ರದಿಂದ ನೀವು ಆಗಾಗ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕು. ಸೌಮ್ಯ ಸ್ವರೂಪಿಣಿ, ರೌದ್ರ ರೂಪಿಣಿ ಅಲ್ಲ, ಕೋಪದಲ್ಲಿರುವಂಥ ದೇವತೆ ಅಲ್ಲ, ಸೌಮ್ಯ ಸ್ವರೂಪಿಣಿ ಅಂತ ಲಕ್ಷ್ಮೀನ ಆರಾಧನೆ ಮಾಡಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣು ದೇವತಾ ಆರಾಧನೆಯನ್ನು ಮಾಡಬೇಕು. ವಿಷ್ಣು ಕ್ಷೇತ್ರಗಳಿಗೆ ಯಾತ್ರೆ ಮಾಡಬೇಕು. ಪ್ರತಿ ವರ್ಷ ನಿಮ್ಮ ಹಸ್ತ ನಕ್ಷತ್ರ ಬಂದಾಗ ಬರ್ತಡೇ ಮಾಡ್ಕೋಬೇಕು. ಬರ್ತಡೇ ಮಾಡ್ಕೊಳ್ಳೋದು ಹೇಗೆ ಅಂದರೆ ತಂದೆ ತಾಯಿಗಳಿಗೆ ಪಾತ್ ಪೂಜೆ ಮಾಡಿ ತಂದೆ ತಾಯಿಗಳಿಗೆ ಚಪ್ಪಲಿಯನ್ನು ದಾನ ಮಾಡಬೇಕಂತೆ. ಚಪ್ಪಲಿ ದಾನ ಮಾಡೋದ್ರಿಂದ ಈ ಕಂಟಕ ದೋಷ ನಿವಾರಣೆ ಆಗುತ್ತೆ. ತಂದೆ ತಾಯಿಗಳಿಗೆ ದಿನನಿತ್ಯ ಪಾದ ನಮಸ್ಕಾರ ಮಾಡಬೇಕು, ಬೈಬಾರ್ದು, ಅವ್ರ ಸ್ಥಾನಮಾನಕ್ಕೆ ಧಕ್ಕೆ ತರಬಾರ್ದು. ಅವ್ರಿಗೆ ಯಾವುದೇ ರೀತಿ ಮಾನಸಿಕವಾಗಿ ಬೈದು ಅಥವಾ ದೈಹಿಕವಾಗಿ ಒಡೆದು ಬಡಿದು ಮಾಡಿ ತೊಂದರೆ ಕೊಡೋದು ಬೇಡ. ಅವ್ರಿಗೆ ಏನೇ ತಪ್ಪಿದ್ರೂ ಕೂಡ ನೀವು ಅವ್ರನ್ನ ಪ್ರೀತಿಸಬೇಕು, ಗೌರವಿಸಬೇಕು ಅಂತ ನನ್ನ ಸಜೆಷನ್. ಇಲ್ಲಿ ಯಾರು ಹೆಚ್ಚೆಚ್ಚಿಗೆ ತಂದೆ ತಾಯಿ ಸೇವೆಗಳನ್ನು ಮಾಡ್ತಾರೋ
ಅವರಿಗೆ ಬಹಳ ಒಳ್ಳೆಯದು. ಸೂರ್ಯ ನಮಸ್ಕಾರ, ಸೂರ್ಯ ಅಷ್ಟೋತ್ತರ, ಆದಿತ್ಯ ಹೃದಯವನ್ನು ಜಪ ಮಾಡಬೇಕು. ದಿನನಿತ್ಯದ ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ಕಂಟಕಗಳಿಂದ ದೂರ ಆಗ್ತೀರಿ, ಆಯುಷ್ 100 ವರ್ಷ ನೀವು ದಾಟ್ಬೋದು ಅಂತ ಶಿವ ಹೇಳ್ತಾರೆ. ಈ ಕನ್ಯಾ ರಾಶಿಯವರಿಗೆ ಹಗಲೊತ್ತು ಜಾಸ್ತಿ ಬಲ ಇರ್ತದೆ. ಅದರಿಂದ ಹಗಲೊತ್ತು ಚೆನ್ನಾಗಿ ಕೆಲಸ ಮಾಡಿ ಹಗಲೊತ್ತು ಜಪ ಮಾಡಿ. ರಾತ್ರಿ ಆಗ್ತಿದ್ದಂಗೆ ಮಂಕಾಗ್ಬಿಡ್ತಾರೆ, ಸುಸ್ತಾಗ್ಬಿಡ್ತಾರೆ. ರಾತ್ರಿ ಜಪ ತಾಪ ಪೂಜೆ ಮಾಡೋ ಪ್ರಯೋಜನ ಇಲ್ಲ. ಇದು ಕನ್ಯಾ ರಾಶಿ ಹಗಲೊತ್ತು ಬಲ ಇರೋದ್ರಿಂದ ಹಗಲೊತ್ತು ಏನು ಮಾಡೋದು ಚೆನ್ನಾಗಿ ನಡೀತದೆ. ಇವರು ನೈಋತ್ಯ ಅಥವಾ ದಕ್ಷಿಣಕ್ಕೆ ಮುಖ ಮಾಡಿಕೊಂಡು ಜಪ, ವ್ಯಾಪಾರ, ಓದೋದು, ಬರೆಯೋದೆಲ್ಲ ಮಾಡಿದ್ರೆ ಭಾಳ ಒಳ್ಳೆಯದು. ಇಲ್ಲಿ ಒಂದು ವಿಶೇಷ ಅಂದರೆ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡ್ಕೋಬೇಕು. ನೀವು ಪ್ರತಿ ವರ್ಷ ಆಚರಣೆ ಮಾಡೋದು ಆಯುಷ್ ಜಾಸ್ತಿ, ನಕ್ಷತ್ರ ಪ್ರಕಾರ, ಡೇಟ್ ಪ್ರಕಾರ ಅಲ್ಲ. ಹುಟ್ಟುಹಬ್ಬ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಬರೋದು, ಆಮೇಲೆ ಕ್ಯಾಂಡ್ಲ್ ಇಟ್ಟೋದು, ಅದ್ರ ಮೇಲೆ ಬಾಯಿಂದ ಆಫ್ ಮಾಡೋದು, ಎಂಜಿಲ್ ಹಾರಕತ್ತೆ, ಅದನ್ನು ಕಟ್ ಮಾಡಿ ಮುಖಕ್ಕೆಲ್ಲ ಒರೆಸೋದು ಇನ್ನೊಬ್ರಿಗೆ, ಆ ಎಂಜಿಲ್ ಒಬ್ಬೊಬ್ರಿಗೆ ತಿನ್ನಿಸೋದು, ಇದೆಲ್ಲ ಮಾಡೋದ್ರಿಂದ ತಂದೆ ತಾಯಿಗಳ ಕಂಟಕ ಇರುತ್ತೆ. ಸತ್ತೋಗಿದ್ರು ಕೂಡ ಪಿತೃದೇವತೆಗೆ ಪ್ರಾಬ್ಲಮ್ ಆಗುತ್ತೆ. ಯಾರು ತಂದೆ ತಾಯಿ ಇಲ್ವೋ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡಿ, ವೃದ್ಧರಿಗೆ ಸೇವೆ ಮಾಡೋದ್ರಿಂದ ನಿಮಗೆ ಬಹಳ ಆಯುಷು ಆರೋಗ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಶಿವ ಪಾರ್ವತಿಗೆ ಇದು ಹೇಳ್ತಾರೆ. ಇದು ಹಸ್ತ ನಕ್ಷತ್ರ 1ನೇ ಪಾದದ ವಿಶೇಷತೆ ಮತ್ತು ಒಂದು ಸಂಕ್ಷಿಪ್ತ ನೋಟ. ನಾನೇನು ದೊಡ್ಡ ಜ್ಯೋತಿಷ್ಯ ಅಲ್ಲ, ನನಗೆ ಜ್ಯೋತಿಷ್ಯ ಬರೋದಿಲ್ಲ, ಆದರೂ ಕೂಡ ಪತ್ರಗಳು ಬರೀತಾರೆ ನಮ್ಗೆ ಈ ಥರ ಆಗಿದೆ ಅಂತ. ಅದಕ್ಕೆ ಹಸ್ತ ನಕ್ಷತ್ರ 1ನೇ ಪಾದದವರು ಈ ಥರದ ಕೆಲಸಗಳು ಮಾಡಿ ಈ ಥರ ರೋಗ ಬಂದು ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ರೋಗ, ಉದ್ಯೋಗ ಪರಿಹಾರ ಮತ್ತು ಆಯುಷ್ ಕಂಟಕಗಳ ದೋಷದ ಬಗ್ಗೆ ತಿಳಿಸಿದ್ದೀನಿ. ಎಲ್ರಿಗೂ ಅರ್ಥವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಹಳೆ ಸಂಚಿಕೆಗಳನ್ನ ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು SSPK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕು ಅಂತೇಳಿ ನಮಗೆ ಫೋನ್ ಮಾಡ್ತಿದ್ರು, ಪತ್ರಗಳು ಬರೀತಿದ್ರು. ಇನ್ಮೇಲೆ ಫೋನು ಪತ್ರ ಬರೆಯೋದು ಬೇಡ. ನಮ್ಮ ಸ್ಕ್ರೀನ್ ಮೇಲೆ ತೋರಿಸೋವಂಥ www.lakshmisrinivas.in ಅಂತ ಆ ವೆಬ್ಸೈಟಿಗೆ ಲಾಗಿನ್ ಆದರೆ ನಿಮಗೆ ನೀವೇ ಡೇ ಟು ಟೈಮ್ನ ಫಿಕ್ಸ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ನಮ್ಮನ್ನು ಭೇಟಿ ಮಾಡ್ಬೋದು. ಬರಬೇಕಾದ್ರೆ ಜಾತಕ ತೊಗೊಂಡು ಬನ್ನಿ, ಜಾತಕ ಇಲ್ಲಾಂದ್ರೂ ಪರವಾಗಿಲ್ಲ. ಮತ್ತು ನಿಮ್ಗೆ ಏನಾದರೂ ತುಂಬ ಕಾಯಿಲೆಗಳಿತ್ತು ಅಂದರೆ ಮೆಡಿಕಲ್ ರಿಪೋರ್ಟ್ಸ್ ಇದೆ, ಅದು ತೊಗೊಂಡು ಬನ್ನಿ. ಅದು ನೋಡಿ ನಮ್ಮ ಕೈಲಾದಂಥ ಪರಿಹಾರನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತು ಕನ್ಯಾ ರಾಶಿ ಹಸ್ತ ನಕ್ಷತ್ರ 1ನೇ ಪಾದ ಮುಗಿಸಿದ್ವಿ. ನಾಳಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಹಸ್ತ ನಕ್ಷತ್ರ 2ನೇ ಪಾದದಲ್ಲಿ ಯಾಕೆ ಕೊಡ್ತಾರೆ, ಅವರ ಆಯುಷ್ ಏನು, ಉದ್ಯೋಗ ಏನು ಮಾಡಬೇಕು, ಅವರ ಸ್ವಭಾವಗಳೇನದು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.